ಕರ್ನಾಟಕ ಮತ್ತೊಂದು ಪಾಸಿಟಿವ್ ಜಾಗ ಅಥವಾ ನನ್ನ ಆರಾಧ್ಯ ದೈವ ಶಿವ. ಸೊ ನಾನು ಪೂಜಿಸೋದು ಆರಾಧಿಸೋದು ಶಿವನನ್ನ. ಯಾಕಂದ್ರೆ ಜಗತ್ ಜನನಿ ಪಾರ್ವತಿ ಆದ್ರೆ ಜಗತ್ ಕಲ್ಯಾಣಕ್ಕೋಸ್ಕರ ಅಂತ ಇರೋದು ಶಿವ ಅಂತ ನಮ್ಮ ಪುರಾತನ ಕಾಲನ ನಂಬ್ಕೊಂಬಂತಹ ಒಂದು ಪದ್ಧತಿ. ಸೊ ಈಗ ನಾವಿದು ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಆದಿಯೋಗಿ ಚಿಕ್ಕಬಳ್ಳಾಪುರದಲ್ಲಿ ಇದೀವಿ. ಸೊ ನೋಡ್ತಾ ಇದ್ದೀವಿ ಮುಂದೆ ಎಷ್ಟು ಖುಷಿ ಆಗ್ತಿದೆ ಅಥವಾ ಎಷ್ಟು ಮನಸ್ಸಿಗೆ ಸಮಾಧಾನ ಸಿಗ್ತಿದೆ ಅಂದ್ರೆ ಈ ಒಂದು ಜಾಗದಲ್ಲಿ ಆ ಪಾಸಿಟಿವಿಟಿ ಅನ್ನೋದು ತುಂಬಿ ತೊಳ್ತಾ ಇದೆ. ಅಂಡ್ ಯಾರೆಲ್ಲ ಇನ್ನು ಈ ಜಾಗ ಬಂದಿಲ್ವೋ ಬನ್ನಿ. ಅಂಡ್ ಬಂದ ಮೇಲೆ ದಯವಿಟ್ಟು ಪರಿಸರವನ್ನ ಹಾಳು ಮಾಡ್ಬೇಡಿ. ಪರಿಸರದ ಮಧ್ಯ ಶಿವ ಇರೋದು ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂಡ್ ಅದರಲ್ಲೂ ಬೆಳಗಿನ ಜಾವ ಶಿವನ ಇರಿಸಿ ನೋಡ್ತಾ ಇದ್ರೆ ಪರಿಸರದಿಂದ ಶಿವ ಇವಾಗ ತಾನೇ ಹೊರಗಡೆ ಎದ್ದು ಬಂದಿದ್ದಾನೆ ಅನ್ನೋ ರೀತಿ ಭಾಸ ಆಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ನಿನ್ನೆ ಅಂದ್ರೆ ಮುಂಚೆ ಸ್ವಲ್ಪ ರೋಡ್ ಪ್ರಾಬ್ಲಮ್ ಇತ್ತು ಅಂತ ಹೇಳ್ತಾ ಇದ್ರು. ಇವಾಗ ರೋಡ್ ಆಗಿದೆ, ಚೆನ್ನಾಗಿ ರೋಡ್ ಆಗಿದೆ. ಅಂಡ್ ಅದಲ್ದೇನೆ ಸಂಕ್ರಮಣ ಆದ್ಮೇಲೆ ಸಂಕ್ರಮಣ ದಿನ ಕೆಲವೊಂದಿಷ್ಟು ಬದಲಾವಣೆಗಳಾಗಿದೆ. ಏನಪ್ಪಾ ಅಂತಂದ್ರೆ ನಾರ್ಮಲಿ ಶಿವನ ಎದುರುಗಡೆ ನಂದಿ ಇದ್ದೇ ಇರ್ತಾನೆ. ಶಿವನ ವಾಹನ ನಂದಿ ಏನಿರುತ್ತೆ ಇಷ್ಟು ದಿನ ಶಿವನ ಆಯುಧ ತ್ರಿಶೂಲ. ಸೊ ತ್ರಿಶೂಲ ಮತ್ತೆ ನಂದಿ ಎರಡೂನು ನಮ್ಗೆ ಆದಿಯೋಗಿ ಬಂದಾಗ ನೋಡ್ಲಿಕ್ಕೆ ಸಿಗ್ತಾ ಇರ್ಲಿಲ್ಲ. ಆದ್ರೆ ಸಂಕ್ರಮಣ ದಿನ ಶಿವನ ತ್ರಿಶೂಲ ಮತ್ತೆ ನಂದಿ ಎರಡು ಪ್ರತಿಷ್ಠಾಪನೆ ಆಗಿದ್ದು. ಅಂಡ್ ಫಸ್ಟ್ ಟೈಮ್ ನೀವೇನಾದ್ರೂ ತ್ರಿಶೂಲನ ಬೇರೆ ರೀತಿಯ ತ್ರಿಶೂಲನ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ತ್ರಿಶೂಲ ತರನೇ ಇರುತ್ತೆ, ಬಟ್ ಬೇರೆ ರೀತಿಯಲ್ಲಿ ಪ್ರತಿಷ್ಠಾಪನೆ ಆಗಿರೋದು. ಅದನ್ನ ತೋರಿಸ್ತೀನಿ. ಸೊ ಬನ್ನಿ, ಅದಕ್ಕಿಂತ ಮುಂಚೆ ದರ್ಶನ ಮಾಡ್ಕೊಂಡ್ ಬರೋಣ. ಅಥವಾ ಆದಿಯೋಗಿ ಶಿವನ ಮೂರ್ತಿ ನೋಡ್ತೀರಾ, ಅದ್ರ ಕೆಳಗಡೆ ಒಂದು ಗರ್ಭಗುಡಿ ಬರುತ್ತೆ. ಸೊ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಇರ್ಲಿಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡಿಲ್ಲ. ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ ದಯವಿಟ್ಟು ದೇವಸ್ಥಾನದ ಆವರಣಗಳಲ್ಲಿ ಅದರದಾದಂತಹ ಕೆಲವೊಂದಿಷ್ಟು ಕಟ್ಟುಪಾಡುಗಳಿದೆ, ನಿಯಮಗಳಿದೆ, ಅದನ್ನ ಪಾಲಿಸಿ. ಅಂದ್ರೆ ನೀವ್ ಯಾವ ಜೊತೆ ಬಂದಿರ್ತೀರಾ ಅಂದ್ರೂ ಸಹ ಕೆಲವೊಂದಿಷ್ಟು ರೂಲ್ಸ್ ಏನಿರುತ್ತೆ ಅದನ್ನ ಪಾಲಿಸೋದನ್ನ ನಮ್ಮೆಲ್ಲರ ಕರ್ತವ್ಯ. ಯಾಕಂದ್ರೆ ಈ ರೀತಿಯ ಕೆಲವೊಂದಿಷ್ಟು ಜಾಗಗಳು ಟೂರಿಸ್ಟ್ ಪ್ಲೇಸ್ಗಳೆಲ್ಲ ಆಧ್ಯಾತ್ಮದ ಸ್ಥಾನಗಳಾಗುತ್ತೆ. ಸೊ ನಾನು ಏನ್ ಹೇಳ್ದೆ, ಸಂಕ್ರಾಂತಿ ಹಬ್ಬ ಅಂತ ಏನ್ ಮಾಡಿದ್ರು, ಸುಗ್ಗಿ ಹಬ್ಬ ಅಂತ ಏನ್ ಮಾಡಿದ್ರು, ಅವತ್ತು ಒಂದು ಒಳ್ಳೆ ಕಾರ್ಯ ನೆರವೇರ್ತು. ಒಂದು ನಂದಿ ಪ್ರತಿಷ್ಠಾಪನೆ, ಇನ್ನೊಂದು ತ್ರಿಶೂಲ ಪ್ರತಿಷ್ಠಾಪನೆ. ಶಿವನ ಎದುರುಗಡೆ ಯಾವಾಗ್ಲೂ ನಂದಿ ಅಂದ್ರೆ ಶಿವನ ವಾಹನ ನಂದಿ ಏನಿದೆ, ಸೊ ಅದರ ಪ್ರತಿಷ್ಠಾಪನೆ ಆಗಿರೋದು. ಇದರ ವಿಶೇಷತೆ ಏನಂದ್ರೆ ಒಂದು ಕಾಲ್ನ ಎತ್ತಿ ಒಂದ್ ಕಾಲ್ನ ಮಡ್ಚಿ ಮಲಗಿದ್ದಾಯ್ತು ಅಂತಂದ್ರೆ ಬಸವಣ್ಣನ ಕತ್ತಲಿರುವಂತಹ ಗಂಟೆಗಳನ್ನ ಕಟ್ಟಿರೋದು ಕೈಯಿಂದ ನೇಯ್ದಿರುವಂತಹ ಕಂಬಳಿಯ ದಾರದಲ್ಲಿ. ಜೊತೆಗೆ ಅದರ ಮೇಲ್ಗಡೆ ಏನ್ ಹಾಕಿದ್ದಾರೆ ಆ ಶಾಲ್ ಅಥವಾ ಏನು ಕೌದಿ ಅಂತ ಕರಿತೀವಿ ನಮ್ಮ ಭಾಷೆಯಲ್ಲಿ, ಅದನ್ನ ಹೊಚ್ಚಿರೋ ರೀತಿ ಆಗಿರ್ಬೋದು. ಅಂಡ್ ಮುಂದ್ಗಡೆ ಅದರ ಒಂದು ಮುಖದ ಪ್ರತಿಷ್ಠಾಪನೆ ಟೈಮ್ ಅಲ್ಲಿ ಕೆಳಗಡೆ ಸಗಣಿ ಸಾರಿಸಿ ಅಥವಾ ಗಂಧಗಳನ್ನ ಸಾರಿಸಿ ಒಂದು ಟ್ರೆಡಿಷನಲ್ ವೈಬ್ ಕ್ರಿಯೇಟ್ ಆಗೋ ತರ ಅಥವಾ ಒಂದು ಆಧ್ಯಾತ್ಮದ ಕಡೆ ನಾವೆಲ್ಲ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಸೃಷ್ಟಿ ಆಗುತ್ತೆ ಇಲ್ಲಿ ಒಂದ್ಸಲ ನೋಡಿದ್ರೆ. ಸೊ ಇದಿಷ್ಟು ಬಸವಣ್ಣನ ಪ್ರತಿಷ್ಠಾಪನೆ ಆಗಿತ್ತು. ಸೊ ಅದಕ್ಕೊಂದು ಒಳ್ಳೆ ಕಾಲ ಕೂಡ್ಬಿಡ್ಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಎಷ್ಟೋ ದಿನ ಆದ್ಮೇಲೆ ಈ ಒಂದು ಚಿಕ್ಕಬಳ್ಳಾಪುರದಲ್ಲಿ ಇಶಾ ಫೌಂಡೇಶನ್ ಸ್ಟಾರ್ಟ್ ಆದ್ಮೇಲೆ ತುಂಬಾ ದಿನ ಆದ್ಮೇಲೆ ಇಲ್ಲಿ ಸ್ಟಾರ್ಟ್ ಆಗಿರುವಂತದ್ದು. ಸೊ ಒಂದ್ ರೀತಿ ಖುಷಿ ವಿಚಾರ, ಯಾಕಂದ್ರೆ ಶಿವನ ಎದುರುಗಡೆ ನಂದಿ ನೋಡ್ತಾ ಇದ್ರೆ ಅದು ಪೂರ್ಣ ಆಗಲ್ಲ. ಅಂಡ್ ಇನ್ನೊಂದು, ನಾವೆಲ್ಲರೂ ಶಿವನ ನೆನಪಿಸ್ಕೊಂಡಾಗ ಅಥವಾ ಶಿವನ ಪ್ರತಿಷ್ಠಾಪನೆ, ಇನ್ನೊಂದೇನಪ್ಪಾ ಅಂದ್ರೆ ನಂದಿ ಆದ್ಮೇಲೆ ಇನ್ನೊಂದು ಸ್ಥಾಪನೆ ಆಗಿದ್ದು ಶಿವನ ತ್ರಿಶೂಲ. ಸೊ ಶಿವನ ತ್ರಿಶೂಲ ಹೇಗೆ ಅಂತಂದ್ರೆ ಶಿವ ಅಂದಾಗ ನೆನಪಾಗೋದು ಶಿವನ ಕತ್ತಿರುವಂತಹ ಹಾವು, ತ್ರಿಶೂಲ, ಜೊತೆಗೆ ನಂದಿ ಅಂಡ್ ರುದ್ರಾಕ್ಷ, ಈ ರೀತಿಯ ಕೆಲವೊಂದಿಷ್ಟು ವಿಚಾರಗಳನ್ನ ಸೇರಿದಾಗ ಶಿವ ಪರಿಪೂರ್ಣ ಅಥವಾ ಪೂರ್ಣ ಅಂತ ನಮ್ಗೆಲ್ಲ ಅನ್ಸುತ್ತೆ. ಅಂದ್ರೆ ಇವೆಲ್ಲ ನೆನಪಾದಾಗ್ಲೇ ಶಿವ ನೆನಪಾಗೋದು ಅಂತ. ಸೊ ತ್ರಿಶೂಲ ಇನ್ ನೋಡ್ತಾ ಇದ್ದೀರಾ, ಯಾವಾಗ್ಲೂ ನಾರ್ಮಲ್ ನೀವು ನೇರ ರೀತಿಯಲ್ಲಿ ಅಂದ್ರೆ ಆಕಾಶದತ್ತ ಮುಖ ಮಾಡಿ ನಿಂತಿರುವಂತಹ ತ್ರಿಶೂಲ ನಾವು ನೋಡಿರ್ತೀವಿ. ಮುಂಭಾಗ ಮುಖ ಮಾಡಿ ನಿಂತಿರುವಂತಹ ಆಗಿರುವಂತದ್ದು. ಅಂಡ್ ತ್ರಿಶೂಲ ಸಹ ಅಷ್ಟೇ 3 ಕೋನಗಳನ್ನ ಉಳ್ಳಿರುತ್ತೆ, ನಿಮ್ಗೆಲ್ಲ ಗೊತ್ತು. ಶಿವನ ಕಡೆ ಮುಖ ಮಾಡಿರುವಂತಹ ತ್ರಿಶೂಲ ಇದ್ದು. ಅಂಡ್ ಅದ್ರ ಕೆಳಗಡೆ ಏನ್ ಬೇಸ್ ವರ್ಕ್ ಮಾಡಿದ್ದಾರೆ ಅದು ಟ್ರೆಡಿಷನಲ್ ಲುಕ್ ಕೊಡ್ತಾ ಇದೆ. ಜೊತೆಗೆ ಎರಡೂ ಸಹ ಸಂಕ್ರಾಂತಿ ಅಂದ್ರೆ ಸುಗ್ಗಿ ದಿನ ಸ್ಥಾಪನೆ ಆಗಿರೋದು ಒಂದ್ ಕಡೆ ಖುಷಿ ವಿಚಾರ. ಅಂಡ್ ಯಾರೆಲ್ಲ ಇನ್ನೂ ಈ ಜಾಗಕ್ಕೆ ಭೇಟಿ ಕೊಟ್ಟಿಲ್ವೋ
ಸೊ ಭೇಟಿ ಕೊಟ್ಟು ನೋಡಿ. ಅಂದ್ರೆ ಇದೇನ್ ಟೂರಿಸ್ಟ್ ಪ್ಲೇಸ್ ಅಲ್ಲ, ಆಧ್ಯಾತ್ಮ ಜಾಗ ಅಥವಾ ದೇವರನ್ನ ಪೂಜಿಸೋದಕ್ಕೆ, ನಮ್ಮಲ್ಲಿ ಎಲ್ಲ ಕೆಟ್ಟ ಅಭಿಪ್ರಾಯಗಳನ್ನ ಬಿಟ್ಟು ಧನಾತ್ಮಕದ ಕಡೆ ನಮ್ಮ ಜೀವನ ಸಾಗಿಸೋದಕ್ಕೆ ಒಂದು ಅವಕಾಶ ಇರುತ್ತೆ ಅಷ್ಟೇ ದೇವಸ್ಥಾನಗಳಿಗೆ ಹೋಗೋದ್ರಿಂದ. ಅದ್ರಲ್ಲೂ ನೇಚರ್ ಮಧ್ಯೆ ಅಂದ್ರೆ ನಿಸರ್ಗದ ಮಧ್ಯೆ ಶಿವ ಇರೋದು. ಹಸನ್ಮುಖಿ ಶಿವನ ನೋಡುದು ಅರ್ಧ ಕಣ್ಣನ್ನ ಓಪನ್ ಮಾಡ್ಕೊಂಡು ಒಂದು ಮುಗುಳ್ನಗೆ ಕೊಡ್ತಾ ಇರ್ಬೇಕಾದ್ರೆ ಎಲ್ರಿಗೂ ಅಷ್ಟೇ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಆಗೋರ್ವರೆಗೂ ಸಹ ಅಷ್ಟೇ ಶಿವನ ಮೇಲೆ ಬೇರೆ ರೀತಿಯ ಒಂದು ಪ್ರೀತಿ ಉಕ್ಕಿ ಬರುತ್ತೆ. ಅಂಡ್ ಶಿವನ ತಲೆಯಿರುವಂತಹ ಅರ್ಧ ಚಂದ್ರನೂ ಸಹ ಅಷ್ಟೇ. ಬಂದು ಇಲ್ಲಿಯ ಕಟ್ಟುಪಾಡು ನಿಯಮಗಳನ್ನ ಪಾಲಿಸಿ ದೇವರ ದರ್ಶನವನ್ನ ಮಾಡ್ಕೊಂಡು ನಿಮ್ಮನ್ನ ನೀವು ಆಧ್ಯಾತ್ಮದ ಕಡೆ ಕೆಲವೊಂದಿಷ್ಟು ಒಲವುಗಳನ್ನ ತೋರಿಸೋದ ಪ್ರಯತ್ನ ನಿಮ್ ಕಡೆಯಿಂದ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಲೇಸರ್ ಶೋ ನಡೆದಿರೋದಾಗಿರ್ಲಿ ಅಥವಾ ಬೆಳಿಗ್ಗೆ ಯಾವೆಲ್ಲ ಪೂಜೆಗಳಿರುತ್ತೆ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ನೀವು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಗಂಟೆಗೆ ಯಾವೆಲ್ಲ ಶೋಗಳು ಸ್ಟಾರ್ಟ್ ಆಗುತ್ತೆ ಅಥವಾ ಯಾವೆಲ್ಲ ಪೂಜೆಗಳಿರುತ್ತೆ ಅಂತ. ಕೀಪ್ ಸೈಲೆನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ದಯವಿಟ್ಟು ಸುತ್ತಮುತ್ತಲ ಆವರಣಗಳಲ್ಲಿ ಯಾವುದೇ ರೀತಿಯ ತ್ಯಾಜ್ಯಗಳನ್ನ ಎಸೆಯೋದಾಗಿರ್ಲಿ ಅಥವಾ ಪ್ಲಾಸ್ಟಿಕ್ ಗಳನ್ನ ಚೆಲ್ಲೋದಾಗಿರ್ಲಿ, ಕಸಗಳನ್ನ ಬಿಸಾಡೋದಾಗಿರ್ಲಿ, ಯಾವ್ದನ್ನು ಮಾಡಕ್ ಹೋಗ್ಬೇಡಿ. ನಮ್ಮ ನಿಸರ್ಗ ನಮ್ಮ ಹಕ್ಕು ಅಥವಾ ನಮ್ಮ ಸ್ವಂತ, ನಮ್ಮ ಆಸ್ತಿ, ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಅದನ್ನ ನಾವು ಸ್ವಚ್ಛವಾಗಿ ಕಾಪಾಡ್ಕೋಬೇಕು. ನೀವೆಲ್ಲರೂ ಆ ಕೆಲಸ ಮಾಡ್ತೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನನಗಂತೂ ತುಂಬಾ ಖುಷಿ ಆಯ್ತು, ತುಂಬಾ ದಿನಗಳ ಕನ್ಸಾಗಿತ್ತು ಬರ್ಬೇಕು ಅಂತ. ಕೊಯಂಬತ್ತೂರ್ ಅಂತೂ ಹೋಗಕ್ಕಾಗಲ್ಲ, ಅಟ್ಲೀಸ್ಟ್ ನಮ್ಮ ಬೆಂಗಳೂರಲ್ಲೇ ಆದಾಗ ಹೋಗಿ ವಿಸಿಟ್ ಮಾಡ್ಬೇಕು ನಾವು ಕನ್ಸಿತ್ತು, ಅದು ಈಡೇರಿದೆ. ಅಂಡ್ ನಿಮ್ಗೂ ನಿಮ್ಮ ಫ್ಯಾಮಿಲಿ ಮೇಲೂ ಅಂಡ್ ಎಲ್ಲರ ಮೇಲೂ ಶಿವನ ಕೃಪಾ ಕಟಾಕ್ಷ ಇರ್ಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋ ಒಂದಿಗೆ ಬರೋವರೆಗೂ ಓಂ ನಮಃ ಶಿವಾಯ. ಥ್ಯಾಂಕ್ ಯು ಫಾರ್ ವಾಚಿಂಗ್.